ತಿರುಪತಿ ಗಿರಿವಾಸ ಯಾಕೆ ಬಾಳ ಸಾಪ್ ಮಾಡ್ಬಿಟ್ರಿ? ಈ ಸಾಂಗ್ ನಮ್ಮ ಅಪ್ಪನ ಇಷ್ಟ ಅಂತ ಗೊತ್ತಿಲ್ವಾ? ಈ ಸೆಂಟಿಮೆಂಟ್ ಬೇರೆ, ನಾವು ಬಾಳ್ತಿರೋ ಬಾಳ್ ಎಂತದ್ದು ಅಂತ ನೀನ್ ತಿಂತಿರೋ ಚಿತ್ರಾನ್ನದಲ್ಲೇ ಗೊತ್ತಾಯ್ತದೆ. ಇನ್ಮೇಲೆ ಏನಿದ್ರು ಡೈಲಿ ಬಿರಿಯಾನಿ ತಿನ್ಬೇಕು. ಆ ತರದೊಂದು ಡೀಲ್ ಮಾಡೇ ಮಾಡ್ತೀನಿ. ಧರ್ಮ ಮಾರ್ಗದರ್ಶನ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಬೆಂಗಳೂರಿನಿಂದ ತಿರುಪತಿ ಅವ್ರು ಕೇಳ್ತಾ ಇದ್ದಾರೆ. ನಮಸ್ತೆ ಗುರುಜಿ, ನನ್ನ ಹೆಸರು ತಿರುಪತಿ. ಈ ನಡುವೆ ನನ್ನ ಟೈಮೇ ಸರಿ ಇಲ್ಲ, ಯಾವ ಕೆಲ್ಸಕ್ಕೆ ಕೈ ಹಾಕಿದ್ರು ಸಕ್ಸಸ್ ಆಗಲ್ಲ, ನೊಂದು ಬೆಂದ್ ಹೋಗಿದ್ದೀನಿ ಅಂತ ಬರ್ದಿದ್ದಾರೆ. ಇವ್ರಿಗೆ ಏನಾದ್ರೂ ಪರಿಹಾರ ಹೇಳಿ ಗುರುಜಿ. ನೋಡಿ ತಿರುಪತಿ ಅವರೇ, ನಿಮ್ಗೆ ಸಾಡೆ ಸಾತಿ ನಡೀತಿದೆ. ಶನಿ ಮಹಾತ್ಮ ತಲೆ ಮೇಲೆ ಕೂತ್ಬಿಟ್ಟಿದ್ದಾನೆ. ಹಾಗಾಗಿ ಶನಿಗೆ ಇಷ್ಟವಾಗೋ ಕಪ್ಪು ಬಣ್ಣದ ಬಟ್ಟೆ ಹಾಕೊಂಡು ತಿರುಗಾಡಿ. ಅಯ್ಯೋ ನಿನ್ನ, ಇದನ್ನೆಲ್ಲ ಲಾಸ್ಟ್ ವೀಕ್ ಹೇಳದಿಲ್ಲಯ್ಯ, ಮುಂದೆ ಕೇಳೋ. ಮಂಗಳಕರವಾದ ಅರಿಶಿಣ ಕುಂಕುಮ ಜೊತೆಗಿಟ್ಕೊಳ್ಳೋದ್ರಿಂದ ಶುಭವಾಗುತ್ತೆ, ಆದಾಯನೂ ಹೆಚ್ಚುತ್ತೆ. ಅರಿಶಿಣ ಕುಂಕುಮನ. ಧನ್ಯವಾದಗಳು ಗುರುಜಿ. ಈಗ ಒಂದು ಭಕ್ತಿ ಗೀತೆನ ಕೇಳ್ಕೊಂಬರೋಣ. ಎಲ್ ಸತ್ತಿದ್ಯಾ? ಹೊರಗೆ ಸಾಯಿ, ಮನೆಗ್ ಬರ್ಲೇಬೇಡ. ಮಗು ಸ್ಕೂಲ್ ಬ್ಯಾಗ್ ಅರ್ಧೋಗೈತೆ, ತಗೋಬಾ ಅಂತ ಹೇಳಿ ಎಷ್ಟ್ ದಿನ ಆಯ್ತು. ಬ್ಯಾಗ್ ತರಗಂಟ ಸ್ಕೂಲ್ ಹೋಗಕ್ಕಿಲ್ಲ ಅಂತ ಅಳ್ತಾವ್ಳೆ. ಯಾವಾಗಯ್ಯ ತರದು? ಮನೆಗೆ ಸರಿಯಾಗಿ ಬರಕ್ಕಿಲ್ಲ. ಬಂದ್ರೆ ಯಾವಾಗ ಬರ್ತೀಯ ಯಾವಾಗ ಇರ್ತೀಯ ಅಂತ ಗೊತ್ತಾಗಕ್ಕಿಲ್ಲ. ಯಾವಾಗ ನೋಡಿದ್ರು ಆ ಮನೆ ನನ್ ಮಗ ತಿರ್ತಿ ಜೊತೆ ತಿರುಗ್ತಾನೆ ಇರ್ತೀಯ. ಆ ವೇಸ್ಟ್ ನನ್ ಮಗ ಸಾವಾಸ ಬಿಟ್ಬಿಡು ಅಂತ ಎಷ್ಟಿತ ಹೇಳಿ ನಿನ್ಗೆ. ಬೊಗಳೋದು ನನಗ್ ಕೇಳ್ತಾ ಐತೆ, ಸ್ವಲ್ಪ ಮೆತ್ತ ಮಾತಾಡಕ್ ಕೇಳು, ಇಲ್ಲ ಫೋನ್ ವಾಲ್ಯೂಮ್ ಕಡಿಮೆ ಮಾಡು. ಸತ್ತಿದೀವ, ಏನು ಬೇಕಾಗಿಲ್ಲ ನಿಂಗೆ. ಬ್ಯಾಗ್ ತತ್ತೀಯ ಇಲ್ವಾ? ತತ್ಯ ನೋಡ್ತೀರಿರೋ. ನಿನ್ ಹೆಂಡತಿ ಒಳ್ಳೆ ಮರ್ಯಾದೆ ಕೊಟ್ಲು, ಬೇಗ ತಿನ್ ಸಾಯಿ. ಗುರುಜಿ ಒಳ್ಳೆ ಸಜೆಷನ್ ಕೊಟ್ಟವ್ರೆ. ಈ ಸರಿ ವರ್ಕೌಟ್ ಆಗುತ್ತೋ ಇಲ್ವೋ? ಪಾರ್ಟಿ ಸಾಲಿಡ ಚಿಲ್ಡ್ರನ? ಮಹಾನಂದ ಮಾಯೇ ಓ ಮಹಾದೇವ ದೇವ, ನಮೋ ವೆಂಕಟೇಶ. ಹಳದಿ ಕೆಂಪು ಅರಿಶಿಣ ಕುಂಕುಮ ಜೊತೆಲಿಟ್ಕೊಂಡ್ರೆ ಆದಾಯ ಆದ್ರೆ ಇದೇನಾ? ಏಯ್ ಮುಡುಕುಲು ನೀ ಕೊಸಗಿ ಮಾ ಮೃಕ್ಕುಲು ತೀರ್ಥುಮಯ, ಮುಡುಕುಲು ನೀ ಕೊಸಗಿ ಮಾ ಮೃಕ್ಕುಲು ತೀರ್ಥುಮಯ, ಮುಕ್ತಿ ಕೋರಿ వచ్చే ನೀ ತಿರುಗ್ಸೋ ಗಾಡಿ, ತಿರುಗ್ದೆ. ಅಯ್ಯೋ ನನ್ ಎಕ್ಕಡ ಸಿಕ್ತ. ಡಿಯರ್ ಸ್ಟೂಡೆಂಟ್ಸ್, ನಮ್ಮ ಕಾಲೇಜು ಆದರ್ಶ ಮತ್ತು ಶಿಸ್ತಿಗೆ ಹೆಸರುವಾಸಿಯಾಗಿದೆ. ಯಾವುದೇ ರೀತಿಯ ಕಾನೂನು ಬಾಹಿರ ಚಟುವಟಿಕೆಗಳು, ನಿಯಮವನ್ನು ಮುರಿಯುವುದು, ಅಶಿಸ್ತು ಇದ್ಯಾವುದನ್ನು ನಾನು ಸಹಿಸೋದಿಲ್ಲ. ಅವ್ರ ಪಾಠ ಕಲಿ ಅಂದ್ರೆ ಅವ್ರ ಮಾತಾ ಕಲ್ತಿಯಲ್ಲ, ಮನೆಗೆ ಹೋಗ್ಬೇಕು. ನಮ್ಮ ಕಾಲೇಜು, ನಮ್ಮ ನಿಯಮ, ನಮ್ಮ ಧ್ಯೇಯ. ಮಕ್ಕಳೇ, ಇದನ್ನು ಪಾಲಿಸೋದು ಅಷ್ಟೇ ನಮ್ಮ ಕೆಲಸ. ನಿಮ್ಮ ಲೆಕ್ಚರರ್ಸ್ ಏನ ನೋಡ್ಲಿಕ್ಕತ್ತಳ? ಅಯ್ಯೋ ಲೇ ಸುಮ್ಮಾಕಿರಲೇ. ಟಿಕೆ ಬೋಸ್ ಆಕಿ ಪ್ರಿನ್ಸಿ ಮಗಳದಾಳ. ಅಲೇ ಒಳ್ಳೆ ಬೆಳೆ ತೆಗ್ದನವನು. ಅಲ್ಲ, ಅವಳು ಯಾವಾಗ ನಮ್ ಕಾಲೇಜಿಗೆ ಬಂದ್ಲು ಅಂತ? ಅಂತದ್ದೆಲ್ಲ ಗೊತ್ತಾಗ್ಬೇಕು ಅಂದ್ರ ನಿಯತ್ತ ಕಾಲೇಜಿಗೆ ಬರ್ಬೇಕು ಪಾತಮ್ಮ. ನಮಗ ಅಷ್ಟೊಂದೆಲ್ಲ ಪುರ್ಸತಿಲ್ಲ ಐತಿ. ಅದು ಅಲ್ದೆ ಯಾಕೆ ನಮ್ ಕ್ಲಾಸೇ ಅಂತ. ಕ್ಲಾಸ್ ಅಲ್ಲಿ ನಾನು ಇವಳನ್ನ ನೋಡೇ ಇಲ್ಲ. ಆಹಾ ಲೇ ಹುಚ್ಚಮಂಗ್ಯ, ಇಡೀ ವಾರ ಕ್ಲಾಸ ನಮ್ಮನ್ನ ನೋಡಿಲ್ಲ. ಓ ಕರೆಕ್ಟ್. ಹೊರಡಿ, ನಿಮ್ ಕ್ಲಾಸ್ಗಳಿಗೆ ಹೊರಡಿ. ಮೊಬೈಲ್
ಕಳ್ಕೊಂಡಿದ್ದಕ್ಕೆ ಸಿಕ್ಕಾಪಡೆ ಬೆಂಡತ ನಮ್ಮಪ್ಪ. ಏನ್ ನೋಡ್ತಿಯಲ್ಲೇ ಹರಿ ದೊಡ್ಕೊಂಡೆ ಪೇಪರ್ ಎತ್ತಲೇ ಲಗುನ. ಈ ಪೇಪರ್ ಜೊತೆ ನಮ್ಮ ನೋಡ್ಬಿಟ್ಲಂತ. ನೋಡಿದ್ಲು ಅಂದ್ರೆ ಮುಗಿತು ನಮ್ ಕತಿ. ಹೋಗೋರ್ ಅಪ್ಪಂಗೆ ಹೇಳ್ತಾಳ, ಆಮೇಲೆ ಕಾಲೇಜ್ ಇರ್ಲಿ ಗೇಟ್ ಮುಟ್ಟಕ್ಕೆ ಬಿಡಂಗಿಲ್ಲ. ಅವಳಿಗೆ ಯಾಕೆ ಹಂಗೆ ಎದುರು ಸಾಯ್ತಿ? ನಾನೀಗ ಹೋಗಿ ಆಕಿ ಕಾಲು ಹಿಡಿದು ಗುಳಿಯೋ ಅಂತ ಬಿಡ್ಲಿ. ನಾನು ಸ್ವಲ್ಪ ಸ್ಟ್ಯಾಂಡರ್ಡ್ ಆಗಿ ಡೀಲ್ ಮಾಡ್ಕೊಂಡ್ಬರ್ತೀನಿ. ತಗ ಹಿಡ್ಕ ಬಂದಿತ್ತಾಳು. ಹಾಯ್, ಐ ವೆಂಕಿ ವೆಂಕಟೇಶ್. ನಮ್ ಕ್ಲಾಸ್ ಟೀಚರು ಭಯಂಕರ ಮೆಂಟ್ಲು. ಮಾರ್ಕ್ಸ್ ಏನಾದ್ರು ಕಡಿಮೆ ಬಂದ್ರೆ ಕ್ಲಾಸಲ್ಲಿ ಎಲ್ಲರ ಮುಂದೆ ಉಗ್ದಾಕ್ಬಿಡ್ತಾಳೆ. ಹೋಗ್ಲಿ ಬಿಡು, ಕ್ಲಾಸ್ನ ಬಂಕ್ ಮಾಡೋಣ ಅಂದ್ರೆ ಪೇಪರ್ ಮನೆಗೆ ಕಲ್ಸ್ಬಿಡ್ತಾಳೆ. ನೀನ್ ಬೇರೆ ಹೊಸಬ್ಲು, ನಿಂಗೆ ಇವೆಲ್ಲ ಗೊತ್ತಾಗಲ್ಲ ಬಿಡು. ಸ್ಟ್ಯಾಂಡರ್ಡ್ ಆಗಿ ಡೀಲ್ ಮಾಡೋದು ಅಂದ್ರೆ ಇದೇನ? ಅಲ್ಲಲೇ, ಸ್ಟ್ಯಾಂಡ್ ಹಾಕೊಂಡು ಹೊಡಿಸ್ಕೊಳ್ಳೋದು ಅಂದ್ರೆ ಇದ. ಜಾಕಿ ಚಾನ್ ಸ್ವಿಮ್ಮಿಂಗ್ ಪೂಲ್ ಆಫ್ ಇಂಡಿಯಾ ಕಮಿಂಗ್ ಟು ಮಂಡ್ಯ. ಗಸ್ಕ ಸಬ್ಬಿ ಮಾಡ್ತು ಗಾಲ್ಡಿಯಾ. ಎಲ್ಲ ಓಕೆ. ಅಪ್ಪ ಯಾಕೆ ಮತ್ತೆ ಮಿಕ್ಮಿಕ ನೋಡ್ಲಿಕ್ಕತ್ತಲ್ಲ? ಮತ್ತೆ ನಾವು ಡೀಲ್ ಮಾಡಿಸಲ್ಲ ಹಂಗಿರತ್ತಮ್ಮ. ನಿಮ್ಮೆಲ್ರ ಯೋಗ್ಯತೆ ಇದ್ರಲ್ಲಿದೆ. ಒಬ್ಬೊಬ್ರು ಮುಖಕ್ಕೂ ಮಂಗಳಾರತಿ ಎತ್ತುತ್ತೀನಿ. ಎತ್ತರಂತ ಮಜಾ ಇರ್ತದೆ. ಓಹೋ, ಒಳ್ಳೆ ಬೋಣಿ ವೆಂಕಟೇಶ. ನಮ್ ಕ್ಲಾಸ್ ಅಲ್ಲಿ ಇನ್ನೊಬ್ಬ ವೆಂಕಟೇಶ. ಏ ವೆಂಕಟೇಶ, ಬಿಡಿ ಮೇಡಮ್. ನಿಂದೆ ರಾಜ ಬಾ. ನಂದಾಗಿರಕ್ ಚಾನ್ಸ್ ಇಲ್ಲ ಬಿಡಿ ಮೇಡಮ್. ನೋ ವೇಸಾ. ಬಯಾಲಜಿಲ್ ಬರೋ ಬುರುಡೆ ಚಿತ್ರನ ಕೆಮಿಸ್ಟ್ರಿಲಿ ಬರ್ದಿರೋನು ನೀನೇ ತಾನೆ? ನಾನ್ ಪೇಪರ್ ಅಭ್ಯಾಸ ಮಾಡ್ತೀನಿ ಅಂತ ಏನಾದ್ರು ಜೆರಾಕ್ಸ್ ಕಾಪಿ ಬಂದೆ ಮೇಡಮ್. ಒಂದು ನಿಮಿಷ ಮೇಡಮ್. ಎಸ್ ಮೇಡಮ್. ನಿನ್ನ ಯೋಗ್ಯತೆಗೆ ಬರೀ 2 ಮಾರ್ಕು. ಇದು ಕೆಮಿಸ್ಟ್ರಿ ಪೇಪರ್ ಇದ್ದಾಗಿದ್ಯಾ, ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಇದ್ದಾಗಿದೆ ಅಲ್ವೋ? ಬರೀ ತಲೆ ಬುರುಡೆ ಮೂಳೆಗಳನ್ನೇ ತುಂಬಿಸಿದ್ಯಲ್ಲ. ಅದು ತಲೆ ಬುರುಡೆ ಅಲ್ಲ ಮೇಡಮ್, ಕೆಮಿಕಲ್ ಜಾರು ಡಿಸೈನ್ ಆಗಿ ಬಿಡಿಸಿದ್ರೆ ಅಷ್ಟೇ ಮೇಡಮ್. ಇದು ಜಾರ್ ಇದ್ದಂಗಿದ್ಯಾ ನಿನ್ನ ಮುಖ? ಇದ್ರಲ್ಲಿ ನಿನ್ನ ಕ್ರಿಯೇಟಿವಿಟಿ ಬೇರೆ. ಹೋಗ್ ಕುಕ್ಕರ್ ಬಡಿ. ಥ್ಯಾಂಕ್ ಯು ಮೇಡಮ್. ನೆಕ್ಸ್ಟ್ ಪೃಥ್ವಿ. ನನ್ ಪೇಪರ್ ಹೆಂಗ ಬಂತು ಒಳಗೆ? ನೋಡು, ನಮ್ 3 ಮಂದಿ ಪೇಪರ್ ಒಟ್ಟಿಗೆ ಮಿಸ್ ಆದ್ರ ಡೌಟ್ ಬರ್ತದೇನೋ ಅಂತ ನಾನಾ ನಿನ್ ಪೇಪರ್ನ ನೋಡ್ಕೊಂತೀನಿ. ಕೇಶವ ಕರಡೆ, ಮಂಗಳಾರತಿ ಮಾಡ್ಬೇಕಾ? ಬರ್ತೀಯಾ? ಬಂದೆ ಮೇಡಮ್. ಕರೆದ್ರ ಮೇಡಮ್? ಇದ್ರಲ್ಲಿ ನಿನ್ ಹೆಸರೊಂದ್ ಬಿಟ್ಟು ನೀನ್ ಬರ್ದಿರೋದ್ ಏನು ಅರ್ಥ ಆಗಲ್ಲ. ಸರಿ, ಎಷ್ಟ್ ಎಕ್ಸ್ಪೆಕ್ಟ್ ಮಾಡ್ತಿದ್ಯಾ? ಏನೋ ಒಂದೂವರೆ. ಇದೊಂದು ಕರೆಕ್ಟ್ ಆಗಿ ಹೇಳಿದ್ಯಾ. ಪೇಪರ್ ಭಾಳ ಟಫ್ ಇತ್ರಿ. ನೀನು ಕೇಶವ ಅಲ್ಲ, ಬರೀ ಶವ. ಥ್ಯಾಂಕ್ಸ್ ರೀ. ನೀವು ಬೈದ್ರ ಅದ ಆಶೀರ್ವಾದ, ಹೋಗಿದ್ರ ಅದ ಪ್ರಸಾದ. ತಗೋ, ಹೋಗ್ ಕೂತ್ಕೋ. ನಿನ್ನ ಸಿಕ್ಕಾಕ್ಸಿ ಅವ ಬಚಾವಾಗ್ತಾನೆ ಅಂದ್ರೆ ಅವ ಶಾಣೆ ಅದೀನಿ ಅಂತ ತಿಳಿದಾನ. ನಮಗೂ ಗೊತ್ತದ ಟೆಕನಿಕ್. ಅವನ್ ಪೇಪರ್ನ ನಡುಬರ್ಕಿಟ್ಟಿದ್ ನಾನ. ಸೋ ಕ್ಯೂಟ್. ಹರಿ ದೊಡ್ಕೊಂಡೆ. ಸಾರಿ ಮಗ, ನಾವೆಲ್ಲ ಒಂದೇ ಗುಡಿನ ಹಕ್ಕಿಗಳಲ್ವಾ, ಅಡ್ಜಸ್ಟ್ ಮಾಡ್ಕೊ. ಅಬ್ಸೆಂಟ್ ಮೇಡಮ್. ಇಲ್ಲೇ ಅದಾನ್ ಮೇಡಮ್, ಸುಳ್ಳು ಹೇಳಿಕತ್ತಾನ. ಬಟನ್ ಹಾಕೋ. ಒಳ್ಳೆ ಪಿಕ್ ಪಾಕೆಟ್ ಹೊಡಿಯೋಂತರ ಇದ್ಯಾ. ಬರೀ 3 ಮಾರ್ಕು. ಏನ್ ಹೆಸರುಗಳು ನಿಮ್ದು? ವೆಂಕಟೇಶ, ಹರಿ, ಕೇಶವ, ಮೂವರು ಒಂದೇ ದೇವ್ರ ಹೆಸರನ್ನ ಇಟ್ಕೊಂಡಿದ್ದೀರಾ. ಗೋವಿಂದ ಗೋವಿಂದ. ಮೇಡಮ್, ನನ್ ಪೇಪರ್ ಬಂದಿಲ್ಲ. ಮ್ಯಾಮ್, ನಂದು ಬಂದಿಲ್ಲ. ಇಷ್ಟೊಂದು ಜನರದ್ದು ಪೇಪರ್ ಬಂದಿಲ್ವಾ? ಪೇಪರ್ ಕದ್ದಿಲ್ವಲ್ಲ ನಾವು? ಅದು ಒಂದ್ ಸಾಧನೆ ಬಾಕಿ ಇತ್ತೇನ? ಏ, ಅಲ್ಲಿ ನೋಡು, ಮಳ್ಳಿ ಇದ್ದಂಗ ಅವಳೆ ಪೇಪರ್ ಕದ್ ಬಿಡವಳೆ. ಈಕಿ ಖರೇನ ಪ್ರಿನ್ಸಿಪಾಲ್ ಮಗಳದಾಳೇನಾ? ಪೇಪರ್ ತೋರ್ಸು, ಇಲ್ಲಾಂದ್ರೆ ಮೇಡಮ್ ಹೇಳ್ಬಿಡ್ತೀನಿ ಅಷ್ಟೇ. ಎರಡಂದು ಸರಿ. ಮ್ಯಾಥಮೆಟಿಕ್ಸ್ ಎಷ್ಟು? 44. ಜಸ್ಟ್ 4. ನೀನು ದಡ್ಡಿನ, ನಾನೇ ನಿಂಗಿಂತ ಬಿಟ್ರು ಪರವಾಗಿಲ್ಲ. ಮ್ಯಾಥ್ಸು ನಾನು ನಿಂಗೆ ಹೇಳ್ಕೊಡ್ತೀನಿ, ಓಕೆನಾ? ತಮ್ಮ, ಮ್ಯಾಥಮ್ಯಾಟಿಕ್ಗೆ ಸ್ಪೆಲ್ಲಿಂಗ್ ಗೊತ್ತದೇನ? ಲೈ, ಅದು ಸ್ಟಿಕ್ ಅಲ್ಲ ಲೇ,
ಮ್ಯಾಥಮ್ಯಾಟಿಕ್ಸ್. ಓ ಹೌದಾ, ಹೋಗ್ಲಿ. ಕೆಮಿಸ್ಟ್ರಿ ಎಷ್ಟು? ಅಲ್ಲಿ ಮೇಲೂ ಒಂದ್ ನಿಮಿಷ ಬಾಮ್ಮ. ಅಲಮೇಲು. ಹೇ ಹಾಯ್, ನಿನಗೋಸ್ಕರನೇ ಕಾಯ್ತಾ ಇದ್ದೆ. ಏನು ಗರಗಸ ಫುಲ್ ಕೋರದ್ಲಾ? ಏನಂತೆ? ನನ್ ಮಾರ್ಕ್ಸ್ ನೆನ್ಪಿದ್ಯಂತೆ. ಅಯ್ಯೋ ಅವಳ ಅಜ್ಜಿ ಏನ್ ಮೆಮರಿ ಗುರು. ಹೊಸ್ದಾಗಿ ಬಂದಿರೋ ನಿನ್ ಮಾರ್ಕ್ಸ್ ನೆನಪಿದೆ ಅಂದ್ರೆ ಈ ನಮ್ಗತಿ. ಛೇ, ಪ್ಲಾನ್ ಚೇಂಜ್ ಮಾಡ್ಬೇಕು. ಹೌದು, ಇದೇನಿದು? ಕ್ವೆಶ್ಚನ್ ಪೇಪರ್ 5 ಸಲ ಬರ್ಕೊಂಬ ಅಂತ ಹೇಳಿದ್ರು. ಹೌದು, ನಿಮ್ ಪೇಪರ್ಸ್ ಎಲ್ಲ ಹೇಗ್ ಒಳಗ್ ಬಂತು? ಹೈ ಕೇಳ್ಬಿಟ್ಯಾ? ಹೆಂಗ್ ಬಂತು ಅಂದ್ರೆ ವಿಧಿ, ಶನಿಗಳ ಕಾಟ ಏನೋ. ಹೌದು, ಮೇಡಮ್ ನಮ್ನ ಕ್ಲಾಸಲ್ಲೇ ಎಕ್ಕಿಳಿದ್ಲು. ನಿನಗ್ ಮಾತ್ರ ಹೊರಗಡೆ ಕರ್ಕೊಂಬಂದು ಸ್ಪೆಷಲ್ ಟ್ರೀಟ್ಮೆಂಟಾ? ಏಯ್ ನಿನ್ನೆ ನಾನು ಪ್ರಿನ್ಸಿಪಲ್ ಮಗಳು. ಅಬ್ಬೋ, ಗೊತ್ತು ಬಿಡು. ಅದೇನದು ಅಷ್ಟೊಂದು ರಿಯಾಕ್ಟ್ ಮಾಡ್ಬಿಟ್ಟು ಸಿಂಪಲ್ ಆಗಿ ಗೊತ್ತು ಬಿಡು ಅಂತ ಹೇಳ್ತಿದ್ಯಾ? ನಮಗ್ ಸಿಲೆಬಸ್ ಬಿಟ್ಟು ಬೇರೆ ಎಲ್ಲ ಗೊತ್ತಿರತ್ತಮ್ಮ. ಒಂದ್ ಸೀಕ್ರೆಟ್ ಗೊತ್ತಾ? ಕಮ್ಯಾರ್, ಟೀಚರ್ ಮಕ್ಳು ದಂಡ್ರು, ಪೊಲೀಸ್ ಮಕ್ಳು ಕಳ್ರು. ಅಬ್ಬಾ, ಯಾರಿಗೋ ನಗಕ್ಕೂ ಬರುತ್ತೆ. ಏನ್ಲೇ ಇವ್ರಿಬ್ರದು ಕುಚು ಕುಚು ಒಳ್ಳೆ ರ್ಯಾಂಕ್ ಹೊಡೆದರ್ತಾರ. ಇವ ನೋಡು ಬಾರಿ ಇಂಟೆಲಿಜೆಂಟ್ ತರ ಫೀಲ್ ಮಾಡ್ಕೊಳ್ಲಿಕ್ಕತ್ತಾನ. ಇವಾಗ ನನ್ನೇ ನೋಡು, ಲಾಸ್ಟ್ ಇಯರ್ 1ಕ್ಕಿಂತ ಕಮ್ಮಿ ಬರ್ತಾ ಇತ್ತು, ಈ ವರ್ಷ 1ಕ್ಕಿಂತ ಜಾಸ್ತಿ ಬರ್ತಿದೆ. ನಿನಗೂ ಈ ವರ್ಷ ಸ್ವಲ್ಪ ಕಷ್ಟ, ಬಟ್ ನೆಕ್ಸ್ಟ್ ಇಯರ್ ಪಕ್ಕ, ನೋ ಡೌಟ್. ಇಲ್ಲ ಅಂದ್ರೆ ಆನ್ಸರು ಮನೇಲೆ ಬರ್ದ್ಬಿಟ್ಟು ಆನ್ಸರ್ ಶೀಟ್ ಜೊತೆಗೆ ಸೇರಿಸ್ಬಿಡೋಣ. ಅದು ಆಗ್ಲಿಲ್ಲ ಅಂದ್ರೆ ಕ್ವಶನ್ ಪೇಪರ್ ಕತ್ಬಿಡೋಣ. ಹೆಂಗಿದ್ರು ನೀನು ಒಂದ್ ದೊಡ್ಡ ಕಳ್ಳಿತಾನೆ. ಇಂಥ ಪ್ಲಾನ್ ಗಳೆಲ್ಲ ನಮ್ಮ ಹತ್ರ ಸಿಕ್ಕಾಪಡೆ ಇದಾವಮ್ಮ. ಇದು ಒಂಥರ ಗಿವ್ ಅಂಡ್ ಟೇಕ್ ಪಾಲಿಸಿ. ನಮಗೆ ನೀವು, ನಿಮಗೆ ನಾವು ಹೆಲ್ಪ್ ಮಾಡ್ಕೊಂತಾನೆ ಇರಬೇಕು. ಅಲ್ಮೇಲು ಗೊತ್ತು ಬಿಡು, ಆಗ್ಲೇ ಟೀಚರ್ ಹೇಳಿದ್ರಲ್ಲ. ಆದ್ರೆ ನಾನ್ ಹೇಳಿಲ್ವಲ್ಲ. ಅಲ್ಮೇಲು. ಹಾಯ್ ವೆಂಕಿ, ವೆಂಕಟೇಶ್. ಬಂದ್ರಲ್ಲ ಮತ್ತೆ ಇವನು ಇವ ಹರಿ ದೊಡ್ಡ ಕುಂಡೆ, ಇವ ಕೇಶವ ಕರಡೆ. ಹಾಯ್. ಹಲೋ. ಹಾಯ್. ಈಗ ಮುಂದಿನ ಕಾರ್ಯಕ್ರಮ ಏನ್ರಪ್ಪ? ಚಂದಾದಾರರಿಗೆ ಕರೆ ಮಾಡುವುದು. ಈಗ ಬೇಡ, ಅಪ್ಪ ಮೀಟಿಂಗ್ ಅಲ್ಲಿ ಇರ್ತಾರೆ, ಫೋನ್ ಎತ್ತದಿಲ್ಲ. ಪದೇ ಪದೇ ಫೋನ್ ಕೂಡ ಮಾಡಬಾರ್ದು, ಸೀರಿಯಸ್ನೆಸ್ ಇರೋದಿಲ್ಲ. ಮೋಸ್ಟ್ ಇಂಪಾರ್ಟೆಂಟ್, ನನ್ ಫೋನಿಂದ ಕಾಲ್ ಮಾಡಿ. ಭಾರಿ ಪ್ರೊಫೆಷನಲ್ ಅದಿಯವ. ಮುಂಚೆ ಇಂತ ಹಲ್ಕಟ್ ಕೆಲಸ ಏನಾರ ಮಾಡಿಯನ? ಹಲೋ ಶಶಾಶಲ, ನಾವು ನಿಮ್ಮ ಮಗಳನ್ನ ಕಿಡ್ನಾಪ್ ಮಾಡಿದೀವಿ. ಸ್ವಲ್ಪ ಗಂಟ್ಲು ಸರ್ ಮಾಡ್ಕೊಳ್ಳೆ, ಕಫ ಐತಿ. ಸ್ವಲ್ಪ ಬೇಸ್ ಮಾಡಿ ಮಾತಾಡ್ಲೆ, ಬೇಸ. ಓಕೆ. ಹಲೋ ಶಶಾಶಲ. ಏಯ್, ಕಾಸ್ಟ್ ಎಷ್ಟು ಕೇಳೋದು? ನನಗ್ 5 lakhs ಸಾಕು. ನಿಮ್ಗೆಲ್ಲ ಏನಾದ್ರು ಬೇಕಿದ್ರೆ ಆಡ್ ಮಾಡ್ಕೊಳ್ಳಿ. ನಮ್ಗೆಲ್ಲ 1 ಲಕ್ಷಣ. 5 + 3 = 8. ಅಲ್ಲಲೇ 8. ಓಕೆ. ಲೇ, ಕೇಳದ್ ಕೇಳ್ತಿ, ಒಂದ್ 2-3 ಲಕ್ಷ ಜಾಸ್ತಿ ಕೇಳ. ನಾವು ಕಾಲೇಜಿಗೆ ಕೊಟ್ಟಿರೋ ಡೊನೇಷನ್ ಆದ್ರೂ ವಾಪಸ್ ಬರ್ತೈತಿ. ಕಿಡ್ನಾಪಿಂಗ್ ಅಲ್ಲಿ ನಿಯತ್ ಮುಖ್ಯ. 8 ಒಳ್ಳೆ ನಂಬರು. ಓಕೆನಾ? ಹಲೋ ಶಶಾಶಲ, ಇನ್ನು 1 ಗಂಟೆ ಒಳಗೆ 8 ಲಕ್ಷ ಕೊಟ್ಟು ನಿಮ್ಮ ಮಗಳನ್ನ ಕರ್ಕೊಂಡು ಹೋಗು. 8 ಲಕ್ಷನಾ? ನಿನ್ ಕಣ್ಣಾಗ ನಾನು ಹೆಂಗ್ ಕಾಣ್ತೀನಿ? ನಾನೇನ್ ವಿಡಿಯೋ ಕಾಲ್ ಮಾಡಿರೋದು ಕಾಣಿಸೋಕೆ. ವಾಯ್ಸ್ ಅಲ್ಲಿ ವಾಲ್ಯೂಮ್ ಕಡಿಮೆ ಇಟ್ಕೊಂಡು ಮಾತಾಡೋ. ನಿನ್ ಮಾತ್ ಕೇಳೋಕೆ ನಾವೇ ನಿನ್ ಸ್ಟೂಡೆಂಟ್ಸ್ ಅಲ್ಲ. ಸ್ಟೂಡೆಂಟ್ಸ್ ವಿಚಾರ ಯಾಕ್ಲೆ ತೆಗಿತಿ? ಸಿಗಾಕೋತೀವಿ. ಬೇಡವಾ? ಬ್ಯಾಡಪ್ಪ. ಓಕೆ ವೆಂಕಿ, ಈಗ ಕಾಲ್ ಮಾಡು. ಹಲೋ. ಹಲೋ ಶಶಾಚಲ. ಯಾರು? ನಾನು ಹೇಳೋದನ್ನ ಸರಿಯಾಗಿ ಕೇಳಿಸ್ಕೊ. ಮತ್ತೆ ಮತ್ತೆ ನಂಗೆ ಹೇಳೋ ಅಭ್ಯಾಸ ಇಲ್ಲ. ನಾವು ನಿನ್ ಮಗಳನ್ನ ಕಿಡ್ನಾಪ್ ಮಾಡಿದೀವಿ. ಯೋ, ಕಿಡ್ನಾಪ್ ಮಾಡಿದೀವಿ ಕಣಯ್ಯ, ಕಿಡ್ನಾಪ್. ಯಾರೋ ನೀನು? ನಿನಗೆ ನಾವ್ ಯಾರೋ ಅಂತ ಗೊತ್ತಾಗ್ಬೇಕಾ ಅಥವಾ ನಿನ್ ಮಗಳು ಬೇಕಾ? ಪ್ಲೀಸ್ ಪ್ಲೀಸ್, ನಂಗೇನು ಮಾಡ್ಬೇಡಿ. ಪ್ಲೀಸ್ ನನ್ನ ಬಿಟ್ಬಿಡಿ, ಕಾಪಾಡಿ. ಅಪ್ಪ ಅಪ್ಪ, ಪ್ಲೀಸ್ ಅಪ್ಪ ಅಪ್ಪ. ನಿಂಗೇನ್ ಬೇಕು? 8 ಲಕ್ಷ. ಇನ್ನು 1 ಗಂಟೆ ಒಳಗೆ ನಿನ್ ಕಚ್ಚಡ ಬುದ್ಧಿ ತೋರಿಸಿ ಏನಾದ್ರೂ ಪೊಲೀಸ್ ಹತ್ರ ಹೋದೆ ಅನ್ಕೋ, ನಿನ್ ಮನೆ ಮುಂದೆ ನಿನ್ ಮಗಳ ಬಾಡಿ ಇರತ್ತೆ. ಅದು ರೆಡ್ ಆಗಿರತ್ತೆ, ಅದು ಡೆಡ್ ಆಗಿರತ್ತೆ. ಹೆಂಗೆ ರೈಮಿಂಗ್ ಬಚ್ಚ? ಕಾಸು ರೆಡಿ ಮಾಡ್ಕೋ. ಇನ್ನು ಅರ್ಧ ಗಂಟೆಲಿ ನಾನೇ ಫೋನ್ ಮಾಡ್ತೀನಿ. ಹಲೋ ಹಲೋ ಹಲೋ.
ಹಲೋ ಯಜಮಾನ್ರೆ, ಯಾರೋ 3 ಜನ ನಮ್ಮ ಅಲ್ಮೇಲಮ್ನವ್ರನ್ನ ಕಿಡ್ನಾಪ್ ಮಾಡ್ಬಿಟ್ರು. ಯಜಮಾನ್ರೆ, ಹಲೋ ಹಲೋ. ಹೇಯ್, ಈ ನನ್ನ ಮಗ ಏನೋ ಅರ್ಧ ಗಂಟೆ ನಾನೇ ಫೋನ್ ಮಾಡ್ತೇನೆ ಅಂದ್ರೆ ಇವಾಗೆ ಫೋನ್ ಮಾಡ್ತಾವನೆ. ರೆಡ್ಡು ಡೆಡ್ ಅಂದಲ್ಲ, ಈಗ ನೋಡು ನಾವೇ ಡೆಡ್ಡು. 1 ನಿಮಿಷ, ಅವರು ಮನೇಲಿ ದುಡ್ಡಿಟ್ಟಿರ್ತಾರೆ. ನನಗ್ಯಾಕೋ ಡೌಟ್ ಬರಕತ್ತೈತಿ. ದೊಡ್ಡ ಕುಂಡೆ, ನೀನ್ ಡೌಟ್ನಾಗ ಹುಟ್ಟಿದ್ಯಲೇ, ಸುಮ್ಮ ಕುಂದ್ರು. ಖರೆ ಹೇಳವ, ಮನೆಯಾಗ ರೊಕ್ಕ ಐತಿ? ಅಫ್ಕೋರ್ಸ್, ನೀನ್ ರಿಸೀವ್ ಮಾಡು. ಹಲೋ, ಎಲ್ಲಿಗೆ ಬರ್ಬೇಕು? ಹಲೋ, ಬಂದಿದ್ಯಾ? ಬಂದಿಲ್ವಾ ಅಲ್ಲಿ? ಹಾ, ಬ್ಯಾಗಲ್ಲಿ ಇಲ್ಲ. ಏಯ್, ರೊಕ್ಕ ಯಾಕ್ಲೆ ಶಾಲಿಗೆ ಹೋಗೋ ಬ್ಯಾಗಲ್ ತರ ಕೇಳ್ದಿ? ಯಾಕಂತ ನೆನಪು ಮಾಡ್ಕೋ. ಕೇಶ್ವ, ಈ ಫೈಲ್ಸ್ಗೂ ಪೈಲ್ಸ್ಗೂ ಏನ್ಲೇ ಡಿಫ್ರೆನ್ಸ್? ಫೈಲ್ಸ್ ನ ಕೂತ್ಕೊಂಡ ನೋಡ್ಬೋದಲ್ಲೇ, ಪೈಲ್ಸ್ ಇದ್ರ ನೋಡ್ಕೋತ ಕುಂದಿರ್ಬೇಕಲ್ಲೇ. ಕರೆಕ್ಟ್ ಆಗಿ ಹೇಳ್ದೆ. ಕರೆಕ್ಟ್. ಏನಿದ್ ನಿಮ್ಮ ಅವತಾರ? ಕಾಲೇಜಿಗೆ ಬರೋ ಲಕ್ಷಣನ ಇದು? ಸರ್, ಶ್ರೀಶೈಲ ಕಮ್ಯಾ. ಸರ್ ಹೇಳಿ ಸರ್. ನೋಡಿ, ಇದು ಸ್ಟೂಡೆಂಟ್ ಲಕ್ಷಣ. ಬ್ಯಾಗು, ಇನ್ ಶರ್ಟ್, ನೀಟ್ ಯೂನಿಫಾರ್ಮ್. ಎಲ್ಲಿ ನಿಮ್ ಬ್ಯಾಗಲ್ಲಿ ಒಂದು ಬುಕ್ ಇಟ್ಕೊಂಡು ಅಲ್ಲಾಡ್ಸ್ಕೊಂಡು ಬಂದ್ಬಿಡ್ತೀರಾ ಕಾಲೇಜ್ಗೆ? ನಾಳೆಯಿಂದ ಬ್ಯಾಗ್ ಇಲ್ದಲ್ಲ ಯಾವನಾದ್ರೂ ಬಂದ್ರೆ ಪ್ರಿಮಿಸಿಸ್ ಒಳಗಡೆ ಎಂಟ್ರಿ ಇಲ್ಲ ನಿಮಗೆಲ್ಲ. ನೀವು ಹೊಡಿ ಶ್ರೀಶೈಲ. ಥ್ಯಾಂಕ್ ಯು. ಬ್ಯಾಗ್ ಮರಿಬೇಡಿ. ಯಾವಾಗ ನೋಡಿದ್ರು ಬ್ಯಾಗಲ್ಲಿ ಅಂತ ಬೈತಾನೆ ಇರ್ತಾನಲ್ಲ, ಈ ನನ್ ಮಗ ಬ್ಯಾಗಲ್ಲಿ ಹೆಂಗ್ ಕಾಣ್ತಾನೆ ಅಂತ ನೋಡಕ್ಕಂತಾನೆ ತರಿಸ್ದೆ. ಹಾ, ಬ್ಯಾಗ್ ಹಾಕೋ. ಬೆನ್ನಿಗೆ ಬ್ಯಾಗ್ ಹಾಕಲಲ್ಲ, ಬೇಗ, ಟೈಮ್ ಇಲ್ಲ. ಇದಾಗ್ತಿಲ್ಲ. ನಿನ್ ಸೈಜಿಗೆ ಆಗೋಕೆ ನೀನೇನ್ ಸ್ಟೂಡೆಂಟಾ? ತಿಂದು ಹಂದಿ ತರ ಬೆಳೆದಿದ್ಯಾ? ಎಷ್ಟಾಗತ್ತೆ ಅಷ್ಟು ಹಾಕೋ. ಈಗ ಮುಂದೆ ಬಾ, ನಿಂತ್ಕೋ, ರೆಡಿಗೆ ಹೋಗು. ನಿಲ್ಲು, ಸಾಕೋ. ಇವಾಗ ಯೂ ಟರ್ನ್ ಮಾಡು. ಇವಾಗ ಸ್ಟ್ರೈಟ್ ಹೋಗು, ಹೋಗ್ತಾ ಇರೋ. ಏನಾಯ್ತು? ಏನಿಲ್ಲ. ನಿಜವಾಗ್ಲೂ ಏನಾಗಿಲ್ವಾ? ಏಟಾಗಿದ್ರೆ ಹೇಳು, ಆಂಬ್ಯುಲೆನ್ಸ್ ಕರ್ಸ್ಬಿಡ್ತೀನಿ ಅಂತ ಬಂದೇ ಬಿಡ್ತಾನೆ. ಏಯ್, ಈಗ ಎಲ್ಲಿಗೆ ಬರ್ಬೇಕು ಹೇಳು? ಹಂಗೆ ತಲೆ ಬಗ್ಸ್ಕೊಂಡು ನೆಲ ನೋಡ್ಕೊಂಡು ಹಂಗೆ ಮುಂದೆ ಸ್ವಲ್ಪ ಬರ್ತಾ ಇರು. ಹಾ, ಅಲ್ಲೊಂದ್ ದಿಬ್ಬ ಕಾಣಿಸ್ತಾ ಇದೆಯಾ? ಕರೆಕ್ಟ್ ಅದ್ರ ಮೇಲೆ ಹಂಗೆ ಬ್ಯಾಗ್ ಇಡು. ಇವಾಗ ತಿರ್ಗೋ. ಅಲ್ಲಿ ಮೆಟ್ಲು ಕಾಣಿಸ್ತಾ ಇದೆಯಾ? ಹತ್ಕೊಂಡು ಹಂಗೆ ಹೋಗ್ತಾ ಇರೋ. ನಿಮ್ ಮಗಳು ಕಾಣಿಸ್ತಾಳೆ, ಹಂಗೆ ಕರ್ಕೊಂಡು ಹೋಗ್ತಾ ಇರ್ಬೇಕು. ಹಾ,
ಮಹಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೇಶ್ವರಂ. ಓಂ ಶನೇಶ್ವರಾಯ ನಮಃ. ಏನಾದ್ರೂ ಸಿಕ್ತಾ? ಏನೂ ಇಲ್ಲ. ಏನು ಇಲ್ವಾ? 2 ಜೊತೆ ಬಟ್ಟೆ, ಈ ಕಾಲ್ಗೆ ಹೆಜ್ಜೆ ಅಷ್ಟೇ. ಅಮ್ಮ, ಪುಟ್ಟಿ ಪುಟ್ಟಿ, ಅಮ್ಮ ಪುಟ್ಟಿ, ಅಳ್ಬೇಡ, ಭಯಪಡ್ಬೇಡ. ನಾನು ಏನು ಮಾಡಲ್ಲ ಮಗು. ನಿಮ್ಮ ಅಪ್ಪ ಫೋನ್ ನಂಬರ್ ಏನು? ನಿಮ್ಮ ಅಪ್ಪ ಫೋನ್ ನಂಬರ್ ಏನಮ್ಮ? ಫೋನ್ ನಂಬರ್ ಹೇಳಮ್ಮ. ಹಲೋ. ಓಂ ಶನೇಶ್ವರಾಯ ನಮಃ. ಶನಿನಾ? ಏಯ್, ಯಾರ ನೀನು? ಹೆಸರೇನೋ? ನನ್ನ ಹೆಸರು ನಿಂಗೆ ಯಾಕಲೆ? ಅಲಮೇಲು. ಹಾ, ಅಲಮೇಲು. ಹೌದು ಗೋವಿಂದ, ಇವಾಗ ಅವಳು ನಮ್ಮ ಹತ್ರನೇ ಇದ್ದಾಳೆ. ನೀನೊಳಗೆ ಏನಾಗ್ಬೇಕೋ ಗೊತ್ತಿಲ್ಲ. ಸಂಜೆ ಅಷ್ಟೊತ್ತಿಗೆ 10 ಲಕ್ಷ ಬೇಕು ಗೋವಿಂದ. ಲೇ ನಾವ್ ಇವೆಲ್ಲ ಬೇಜಾನ್ ಮಾಡ್ಬಿಡ್ವಮ್ಮ. ನೀನ್ ಯಾರು ಹೇಳ ಫಸ್ಟ್? ನಾನ್ ಯಾರಾದ್ರೆ ನಿನಗೇನು ಗೋವಿಂದ? ಕಾಸು ರೆಡಿ ಮಾಡು ಗೋವಿಂದ. ಯಾರೋ ಫೋನ್ನಾಗೆ ಏನಾಯ್ತು? ಏನಾಯ್ತು ಹೇಳಲೆ? ಅಲ್ಮೇಲೂ ಫೋನ್ ಸ್ವಿಚ್ ಆಫ್ ಬರ್ತಿದೆ. ಹಲೋ. ಏಯ್, ಯಾರ ನೀನು? ಓ, ನಿನ್ ಪೂರ್ತಿಯಾಗಿ ನಂಬೇಕಂದ್ರೆ ಸಾಕ್ಷಿ ಬೇಕಲ್ವಾ? ಕೊಡು ಅಂತೀಯಾ? ಏಯ್, ಅವಳ್ದು 1-2 ಕೈ ಬೆರಳು ಕಟ್ ಮಾಡಿ ಪಾರ್ಸಲ್ ಮಾಡಿ ಕಳ್ಸು. ಎಲ್ಲೋ ಇರೋದು? ಅಡ್ರೆಸ್ ಹೇಳಮ್ಮ. ಹಲೋ ಪ್ಲೀಸ್. ಇಲ್ಲಿ ಕೇಳು ಗೋವಿಂದ, ಪೊಲೀಸ್ಗೆ ಹೇಳಿದ್ರೆ ಸಾಯಿಸ್ಬಿಡ್ತೀನಿ ಅಂತ ಸಿಲ್ಲಿಯಾಗಿ ಮಾತಾಡೋನಲ್ಲ ನಾನು. ಆಲ್ರೆಡಿ ವ್ಯವಹಾರ ಕುದುರ್ತಿದ್ದೀನಿ, ಒಳ್ಳೆ ರೇಟೆ ಮಾತಾಡಿದ್ದೀನಿ. ಅವಳನ್ನ ಮಾರ್ಬಿಡ್ತೀನಿ ಅಷ್ಟೇ. ಓಂ ಶನೇಶ್ವರಾಯ ನಮಃ. ಪ್ಲೀಸ್ ಅಣ್ಣ ಹಂಗೆಲ್ಲ ಮಾಡ್ಬೇಡಣ್ಣ. ಏನ್ ಮಾಡ್ಬೇಕು ಹೇಳಣ್ಣ, ನಾನು ಮಾಡ್ತೀನಣ್ಣ. ಪ್ಲೀಸ್ ಅಣ್ಣ. ಮತ್ತೆ ಸಾಯಂಕಾಲದೊಳಗೆ 10 ಲಕ್ಷ ರೆಡಿ ಮಾಡ್ಕೋ ಗೋವಿಂದ. ಹಲೋ. ಏನಾತ? ಯಾರ್ದ ಫೋನು? ಯಾರ ನೀವು? ಏನಿದ್ ಗಲಾಟೆ? ಇದು ವಿನೋದ್ ಅಲ್ಮೇಲು ಅವ್ರ ಮನೆ ಅಲ್ವಾ? ವಿನೋದನೂ ಇಲ್ಲ, ಅಲ್ಮೇಲೂನು ಇಲ್ಲ. ಪೊಲೀಸ್ನ ಕರ್ಸ್ಬೇಕಾ? ವಾಚ್ಮ್ಯಾನ್, ತಿರುಪತಿ ತಿರುಮಲ. ಏನ ಹೋಗ? ನಾನೇ ಹೋಗ? ಹೋಗಲೇ ವೆಂಕೇ. ನಾವ್ಯಾಕೋ ತಪ್ಪು ಮಾಡ್ತಿದೀವಿ ಅನ್ಸ್ಲಿಕ್ಕತ್ತದ. ನೀ 10 ಮಿನಿಟ್ ಸುಮ್ನಿದ್ರ 10 ಲಕ್ಷ ನಮ್ದಾಗ್ತೈತಿ. ಕನ್ಫರ್ಮ್ ಆಗಿ 10 ಲಕ್ಷ ಅಂತ ಹೆಂಗ್ ಹೇಳ್ತಿ? ATM ರಿಸ್ಕ್ ಅಂದಲ್ಲ, ಅದಕ್ಕ ಹತ್ರದಲ್ಲೇ ಬ್ಯಾಂಕ್ ಇತ್ತು. ರೊಕ್ಕ ತೆಗಿಯೋರು ಯಾರಾದ್ರೂ ಸಿಗ್ತಾರ ಅಂತ ಹೋದೆ. ಎಲ್ರು 5,000 10,000 ತೆಗಿಯೋರ. ದೊಡ್ಡ ಅಮೌಂಟ್ ತೆಗಿಯೋ ಒಬ್ಬ ನನ್ನ ಮಗನೂ ಬರ್ಲಿಲ್ಲ. ಏನು ಮಾಡೋದು? ಇನ್ನೇನು ಹೊಂಡೋಣ ಅನ್ನೋಷ್ಟ್ರಾಗ ಒಬ್ಬ ಬಂದ. ಹಾಂ ಮೇಡಮ್, ಬ್ಯಾಂಕಲ್ಲೇ ಇದ್ದೀನಿ ಮೇಡಮ್. ಅಮೌಂಟ್ ಎಷ್ಟಂದ್ರಿ ಮೇಡಮ್? 10 ಲಕ್ಷನಾ? ಓಕೆ ಮೇಡಮ್. ಸರ್, ಸ್ವಲ್ಪ ಪೆನ್ ಕೊಡ್ತೀರಾ? ಹಾಂ, ಕೊಟ್ಟೆ. ನನ್ನ ಹಂತ್ಯಾಕ ಪೆನ್ ಇಸ್ಕೊಂಡು ನನ್ನ ಕಣ್ಣು ಮುಂದೆನ 10 ಲಕ್ಷ ಚೆಕ್ ತುಂಬ್ದ.
ತಗೊಳ್ಳಿ. ಥ್ಯಾಂಕ್ ಯು ಸರ್. ಟೈಮಿಗೆ ಕರೆಕ್ಟಾಗಿ ಸಿಕ್ಕದ. ಫಾಲೋ ಮಾಡಿ ಬ್ಯಾಗ್ ಕಿತ್ಕೊಳ್ಳೋಣ ಅನ್ಕೊಂಡಿ. ಹಾಂ ಮೇಡಮ್. ಅಷ್ಟ್ರಾಗ ಇಲ್ಲೇ ಬ್ಯಾಂಕಿಂದ ಆಚೆ ಬರ್ತಾ ಇದ್ದೀನಿ ಮೇಡಮ್. ಕಾರ್ನಲ್ಲಿ ಯಾರೋ ಬಂದ್ರು. ಅವ್ರ ಕೈಯಾಗ ಅವ ಬ್ಯಾಗ್ನ ಕೊಟ್ಟ. ಅವ ಹೊಂಟ. ಅವರು ಪಕ್ಕದಾಗ ಕಾರ್ಗೆ ಪೆಟ್ರೋಲ್ ತುಂಬಿಸ್ಕೊಳ್ಳಿಕ್ ಹೋದ್ರು. ಅದಕ್ಕೆ ನಾ ಇಲ್ಲಿಗೆ ಬಂದು ನಿಮಗೆ ಫೋನ್ ಮಾಡಿದ್ನಿ. ಅಕಸ್ಮಾತ್ ಈ ರೋಡಲ್ಲಿ ಬರಲಿಲ್ಲ ಅಂದ್ರೆ ಇದಾ ದಾರಿಯಲ್ಲಿ ಬರ್ಬೇಕು, ಬೇರೆ ರೂಟ್ ಇಲ್ಲ. ಪೆಟ್ರೋಲ್ ಬಂಕ್ ಇಂದ ಇರೋದು ಇದೊಂದ ದಾರಿ. ಏನಾದ್ರೂ ತೊಂದರೆ ಆದ್ರ ಸುಮ್ಮಾಕಿರಲೇ ಫೇಸ್ ಮಾಡ್ಬೇಕಷ್ಟ. ಬಂದ್ರಲೇ ಡಾಕ್ಟರ್ನ ಭೇಟಿ ಮಾಡಿದ ನಂತರ ದಯವಿಟ್ಟು ದಾರಿ ಬಿಡಿ. ಇಲ್ಲೇ ಇರ್ಬೇಕು, ಯಾರು ಒಳಗಡೆ ಬರಬಾರ್ದು. ಬನ್ನಿ ಸರ್, ಬನ್ನಿ ಸರ್. ಛೇ, ಏನಯ್ಯ ಮೀಡಿಯಾದವ್ರ ಗೋಳು? ಹುಡುಗಿ ಆಗಿದ್ದಾಳೆ. ತಲೆ ಸ್ವಲ್ಪ ಏಟ್ ಬಿದ್ದಿದ್ರಿಂದ ಶಾಕ್ ಅಲ್ಲಿ ಇದ್ದಾರೆ. ಔಟ್ ಆಫ್ ಡೇಂಜರ್ ಸರ್, ಏನು ಪ್ರಾಬ್ಲಮ್ ಇಲ್ಲ. ಇವಾಗ್ಲೇ ಹೋಗಿ ಆ ಹುಡುಗಿ ಹತ್ರ ಸ್ಟೇಟ್ಮೆಂಟ್ ತಗೊಳ್ಳಿ. ಸರಿ ಸರ್. ಇಷ್ಟು ಬೇಗ ಸ್ಟೇಟ್ಮೆಂಟ್ ತಗೊಂಡ್ರ? ಡಾಕ್ಟರ್ ಚೆಕಪ್ ಮಾಡ್ತಿದ್ದಾರೆ ಸರ್. ಒಂದು 15 ನಿಮಿಷ ವೇಟ್ ಮಾಡೋದಕ್ಕೆ ಹೇಳಿದ್ದಾರೆ ಸರ್. ಪ್ರಾಬ್ಲಮ್ ಏನಿಲ್ಲ ಅಂದ್ರೆ ಇಷ್ಟೊಂದು ಬಿಲ್ಡಪ್ಪ. ಸೆಲೆಬ್ರಿಟಿ ಅಲ್ವಾ ಸರ್, ಅದಕ್ಕೆ ಎಕ್ಸ್ಟ್ರಾ ಕೇರ್ ತಗೋತಿದ್ದಾರೆ. ಹೊರಗಡೆ ಮೀಡಿಯಾದವ್ರಿಗೆ ಏನಾದ್ರೂ ಒಂದು ಹೇಳಿ ಕಳಿಸಿ. ಏನ್ ಹೇಳಿ ಸರ್? ನಾಳೆ ನಂದು ಮುಡಿ ಕೊಡೋ ಫಂಕ್ಷನ್ ಇದೆ, ಬ್ಲೇಡ್ ತಗೊಂಬ ಅಂತ ಹೇಳ್ರಿ ಹೋಗಿ. ಮೀಡಿಯಾದವ್ರಿಗೆ ಏನ್ ಹೇಳ್ಬೇಕು ಅಂತ ಗೊತ್ತಿಲ್ವಾ? ಅಷ್ಟು ಗೊತ್ತು ಸರ್. ಬೇರೆ ಯಾವ್ದು ಒಳ್ಳೆ ಹಾಸ್ಪಿಟಲ್ ಸಿಗ್ಲಿಲ್ವಾ? ಇಲ್ಲಿ ಇದ್ದಿದ್ದು ಇದೆ ಸರ್ ಹಾಸ್ಪಿಟಲ್. ಯಾರ್ರಿ ಇವನು? ಅವಾಗಿಂದ ನಾವು ಬರಿತಾ ಇದ್ದಾನೆ. ಪದ್ಮಾವತಿ ಅವ್ರ ಕಾರಲ್ಲಿ ಇದ್ದವನು ಸರ್, ಸ್ಟೇಟ್ಮೆಂಟ್ ಕೊಡ್ತಿದ್ದಾನೆ. ಸಪ್ತಮಿ, ಅಷ್ಟಮಿ, ನವಮಿ, ದಶಮಿ, ಪಶ್ಚಿಮ. ಬಿಳ್ಗಡ್ಗೆ ಹೇಳಪ್ಪ, ಇವನು ಹೋಗಿಗ್ಬಿಟ್ಟಾನು. ಅಯ್ಯೋ, ನೀರು ಕುಡಿಯಪ್ಪ. ತಗೊಳ್ಳಿ, ನೀರು ಕುಡಿ. ಬೇಡ. ಯಾಕೆ? 9 ಗಂಟೆ ಆದ್ಮೇಲೆ. ಈ ಮೂಢನಂಬಿಕೆ ಜಾಸ್ತಿ ಆಯ್ತು ನಿಂದು. ಬಿಕ್ಕಳಿಗೆ ಬಂತು, ಓಕೆ. ಬೇರೆ ಏನಾರ ಬಂದಿದ್ರೆ ಏನ್ ಮಾಡೋದು? ಏನಪ್ಪ? ಮೆತ್ಗೆ ಮೆತ್ಗೆ ಒಳ್ಳೆ ಅಕ್ಕಿ ಮೂಟ ಇದ್ದಂಗಿದ್ಯಾ, ಉಳ್ಗಿಳ್ಕೊಂಬಿಟ್ಟಿಯ. ಈ ಕಾರ್ನಾಗ ದುಡ್ಗಿನ ಎಲ್ಲೋ ನೋಡಿನ್ಲೆ. ಎಲ್ಲಿ ನೋಡಿದ್ಯಾ? ನೆನಪತ್ತಿಲ್ಲ. ಇನ್ನೊಂದ್ಸಲಿ ನೋಡಿದ್ರೆ ಗುರ್ತು ಹಿಡಿತೀನಿ. ಇನ್ನೊಂದ್ಸತಿ ನೋಡಿದ್ರೆ ನೀನೇನ್ ಗುರ್ತು ಹಿಡಿಯೋದು? ಅವಳು ನಮ್ಮನ್ ಗುರ್ತು ಹಿಡಿತಾಳೆ. ಇವನೊಬ್ಬ ಕರೆನ ಆಕೆನೆಲ್ಲೋ ನೋಡಿನ್ಲೆ. ಸಾಕು, ಸ್ವಲ್ಪ ಸುಮ್ಮನೆ ಇರಪ್ಪ. ಎಲ್ಲ ಕರೆಕ್ಟಾಗಿ ನಡೆದೈತೆ. ಸುಮ್ಮನೆ ಟೆನ್ಷನ್ ಆಗಿದೆ ನೀನು. ಮುಗೀತೇನ್ರಲ್ಲೇ, ಎಲ್ರು ನಮ್ಮನ್ನೇ ನೋಡ್ಲಿಕ್ಕತ್ತಾರ. ವಿನೋದಿಗೆ ಫೋನ್ ಮಾಡ್ದ? ಮಾಡಾಯ್ತು, ಬರ್ಲಿಕ್ಕತ್ತಾನ. ಸರಿ ಬನ್ನಿ ಹೋಣ. ಇವಾಗ ಹೆಂಗೋ ಅರೇಂಜ್ ಮಾಡೋದು? ಅಮ್ಮನ ಹತ್ರ ಮಾತಾಡಿದ್ಯಾ? ಯಾವ್ದಾದ್ರು ದಾರಿ ಇದೆಯೇನೋ? ಕೇಳೋರ್ನೆಲ್ಲ ಕೇಳಾಗಿದ್ಯೋ? ಹೋಗ್ಲಿ, ಪ್ರೊಡ್ಯೂಸರ್ ಹತ್ರನೇ ಕೇಳೋಣವಾ? ಅವರಿಲ್ಲ, ಫಾರಿನ್ಗೆ ಹೋಗಿದ್ದಾರೆ. ಮತ್ತೇನ್ ಮಾಡೋಣವಾ? ಹೋಗಿ ಬೇಗ ಬೇಗ. ಏನಾಯ್ತು? ಆ ಮೊಬೈಲ್ ಸಿಕ್ಕಿದ್ರೆ ಅವರು ಸಿಕ್ದಂಗೆ. ಯಾವ ಮೊಬೈಲು? ಆ ಮೂರಲ್ಲಿ ಒಬ್ಬನ ಮೊಬೈಲು ಅಲ್ಲೇ ಕೆಳಗಡೆ ಬಿದ್ದಿದೆ. ಹಂಗಾರ ಫೋನ್ ಅಲ್ಲೇ ಬಿದ್ದೈತಿ ಅಂತಿ? ಒಂದ್ ವೇಳೆ ಪೊಲೀಸ್ನವ್ರಿಗೆ ಫೋನ್ ಸಿಕ್ಕ್ರ ನಮ್ಗಳ ಗತಿ ಏನಾಕೈತಿ? ಪೊಲೀಸ್ ಸಿಕ್ಕಿರಲ್ಲಪ್ಪ. ಸಿಕ್ಕಿದ್ರೆ ಈ ಸತಿಗೆ ಫೋನ್ ಮಾಡ್ಬೇಕಾಗಿತ್ತು, ಇಲ್ಲಾಂದ್ರೆ ಟ್ರ್ಯಾಕ್ ಮಾಡ್ಬೇಕಾಗಿತ್ತು. ಇನ್ನೂ ಮಾಡಿಲ್ಲ ಅಂದ್ರೆ ಅಲ್ಲೆಲ್ಲೋ ಬಿದ್ದಿರುತ್ತೆ. ಬೇಗ ಹೋಗೋಣ, ಫಾಸ್ಟ್ ಹೋಗೋಣ, ಫಾಸ್ಟ್ ಹೋಗು. ಸ್ವಲ್ಪ ಜಲ್ದಿ ನಡೀರಿ ಅಣ್ಣಾರೆ. ಅವರು ಇಲ್ಲೇ ಬಂದಾರಲ್ಲ. ಬೇಗ ನಡಿಯಲೇ ತಮ್ಮ. ಸ್ಟಾಪ್ ಸ್ಟಾಪ್, ಅವರು ಇಲ್ಲೇ ನಿಲ್ಸಾರ. ನಿಲ್ಸಿಲ್ಲ. ಇಲ್ಲೇ ಎಲ್ಲೋ ಬಿದ್ದಿದ್ಯೋ? ಅವ್ರೇನೋ ಹುಡುಕ್ಲಿಕ್ಕತ್ತಾರಲೆ. ಫೋನೇ ಇರ್ಬೋದಾ?
ಮೊದಲು ಫೋನ್ ಕಟ್ ಮಾಡಿ ಜಲ್ದಿ. ನಿಂದ ನಂಬರಿಂದ ಫೋನ್ ಬರ್ಲಿಕ್ಕೆ ಹತ್ತೈತಿ. ಲೇ ಅವ ಫೋನ್ ಮಾಡ್ಲಿಕ್ಕತ್ತಾನ್ಲೇ. ಏನ್ ಮಾಡೋಣ? ನನಗೆ ಗೊತ್ತಿರೋ ಹಾಗೆ ಮೊಬೈಲ್ ಅಂತದ್ದೇನು ಸಿಗ್ಲಿಲ್ಲ. ಪ್ರಾಪರ್ ಆಗಿ ಚೆಕ್ ಮಾಡಿದ್ಮೇಲೆ ನಾವು ಅಲ್ಲಿಂದ ಪ್ರೊಸೀಡ್ ಆಗೋದು. ಇಲ್ಲ ಸರ್, ಮೊಬೈಲ್ ಅಲ್ಲೇ ಎಲ್ಲೋ ಬಿದ್ದಿರುತ್ತೆ ಸರ್. ಆ ಮೊಬೈಲ್ ಸಿಕ್ಕಿದ್ರೆ ಅವರು ಸಿಕ್ದಂಗೆ ಸರ್. ಯಾವ್ದಕ್ಕೆ ಇನ್ನೊಂದ್ಸರಿ ಚೆಕ್ ಮಾಡ್ತೀವಿ, ಬಟ್ ಐ ಆಮ್ ಶೋರ್ ಅಂತದ್ದೇನು ಅಲ್ಲಿ ಇರ್ಲಿಲ್ಲ. ಸರಿ ಸರ್. ಏನಂತೆ? ಇಲ್ಲೇನು ಸಿಕ್ಕಿಲ್ಲ ಅಂದ್ರು. ಮತ್ ನಿಂದ ನಂಬರಿಂದ ಫೋನು ಇಲ್ಲಿ ಅವನ ಕೈಯಾಗ ಫೋನೇ ಇಲ್ಲೋಪ. ಆಂಬುಲೆನ್ಸ್ಗೆ ಫೋನ್ ಮಾಡಿ ಪೊಲೀಸರು ಬರೋವರೆಗೂ ನಾನು ಇಲ್ಲೇ ಇದ್ದೆ. ಅವರೇನೋ ಇಲ್ಲ ಅಂತಿದ್ದಾರೆ. ನನಗೆ ಗೊತ್ತಿದ್ದಂಗೆ ಬೇರೆಯವ್ರು ಯಾರು ಇಲ್ಲಿಗೆ ಬಂದದನ್ನ ತಗೊಂಡೋಗೋದಕ್ಕೆ ಚಾನ್ಸೇ ಇಲ್ಲ. ಅವನ ಫೋನ್ ಮಾಡ್ತಿದ್ರ? ಅಲ್ಲೇನ್ ಹುಡುಕ್ಲಿಕ್ಕತ್ತಾನ? ಮತ್ತೆ ಯಾರು ಫೋನ್ ಮಾಡ್ತಿರೋದು? ಕೊಡಿಲ್ಲ ನಿಮಿಷ. ತಿರುಪತಿ ಹಲೋ, ತಿರುಮಲ ವೆಂಕಟೇಶ ಪರಮಾತ್ಮನಯ್ಯ ಪರದೇಶಿನಿನಯ್ಯ. ಹಲೋ, ಯಾರೋ ನೀನು? ನಾನು ಯಾರಂತ ಗೊತ್ತಾಗ್ತಿಲ್ಲ. ಒಂದ್ ನಿಮಿಷ ಕೇಳ್ಕೊಂಬರ್ತೀನಿ. ಯಾವನು? ಅವ ಹುಚ್ಚ ಕಣಲೆ. ಅವನೇ ಆ ಹುಚ್ಚಾನೆ. ಏನೋ 100% ಅವನೇ ಕಣೋ. ನೋಡಿ ಏನೋ ಮಾತಾಡ್ತಾ ಇದ್ಯಾ? ಇಲ್ಲಿ ಅವನ್ನ ಬಿಟ್ರೆ ಬೇರೆ ಯಾರು ಇರ್ಲಿಲ್ಲ. ಮೊಬೈಲ್ ಅವನೇ ತಗೊಂಡಿದ್ದಾನೆ. ನಡೆಯೋಣ, ನಡೀರಿ. ಪ್ಲೀಸ್ ಎಲ್ಲಿದೆಯೋ ಹೇಳೋ ಪ್ಲೀಸ್. ನೀನೆ ಪ್ಲೀಸ್ ಕಣ. ಬಾ 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 ನನ್ ಕೈಲಿ ಏನೈತಂತ ಹೇಳಿ ನೋಡೋಣ. ಪ್ಲೀಸ್ ಹೇಳ. ಅಪ್ಪ ಆ ಫೋನ್ ನಮ್ದೋ ತಮ್ಮ. ಯಾರ್ದ? ನಂದಪ್ಪ ತಮ್ಮ, ನಂದೋ. ಮತ್ ನನ್ ಪಾನ? ಅಯ್ಯೋ ಹುಚ್ಚು ತಮ್ಮ, ಆ ಫೋನ್ ನಂದೋಪ. ನಿನ್ ಫೋನ್ ನನಗೇನ್ ಗೊತ್ತೈತಿ? ನಿನ್ ಫೋನ್ ನನ್ನ ಹತ್ರ ಇದ್ರೆ ನೀನ್ ಯಾವ್ದ್ರಿಂದ ಮಾತಾಡ್ತಾ ಇದೀಯಾ? ಲೇ, ಇದು ನನ್ನ ಫ್ರೆಂಡ್ ಫೋನ್ ಆಯ್ತು. ಇದು ನನ್ನ ಫ್ರೆಂಡ್ ಫೋನ್, ಅದಕ್ಕೆ ಮಾತಾಡ್ತಾ ಇದ್ದು. ಇರು, ಯಾವ್ದೋ ಗಾಡಿ ಬರ್ತಾ ಇದೆ, ಅದ್ರ ಕೆಳಗೆ ಇಟ್ಬಿಡ್ತೀನಿ. ಹುಷಾರು ಕಣ ತಮ್ಮ, ಫೋನ್ ಹುಷಾರಲ್ಲೇ. ಹುಷಾರು ಅಂತೆಲ್ಲ ಕೆಡ್ದ ಮಾತಾಡ್ತೀಯ. ಆಮೇಲೆ ಏನೇ ಆಟೆ ಫೋನ್ ಹೊಡೆದಾಕ್ ಬಿಡ್ತೀನಿ. ಅಪ್ಪ, ನಾನು ಹುಷಾರು ಅನ್ಲಿಕ್ಕತ್ತೀನೋ, ಬೈಲಿಕ್ ಹತ್ತಿಲ್ಲ. ಅಯ್ಯೋ, ಹಲೋ, ಆ ಫೋನ್ ನೀನೇ ಇಟ್ಕೊಳಪ್ಪ. ಕಾಲ್ ಲಿಸ್ಟಿಗೆ ಹೋಗಿ ಫಸ್ಟ್ ನಂಬರ್ ಹೇಳ್ತೀಯಾ? ನಂಬರ ಇರಿ ಹೇಳ್ತೀನಿ. ಬರ್ಕೊಳ. 740 740 540 530 530 850 12 ನಂಬರ್ ಐತಲ್ಲ. ಏನೋ ಮಾಡೋದು 650 ಇನ್ನೂ ಆಯ್ತು. ಲೇ, ಏನ್ ಹೇಳಿಕತ್ತಿದ್ಯೋ? ಚೈತನ್ಯ ಕಾಲೇಜು ರ್ಯಾಂಕ್ ಬಂದಿರೋ ಮಾರ್ಕ್ಸ್ ಕಣ. ಅಪ್ಪ, ನಾವು ಕೇಳಿದ ಫೋನ್ ನಂಬರ್ ಅಲ್ಲೇ. ಹಂಗಾರ ಇದಲ್ವಾ? ಹಂಗಾರ ಪೇಪರ್ ಲೆಕ್ಕವ್ರೆ ಕೇಳ್ಕೊಂಬರ್ತೀನಿ. ಫೋನಲ್ಲಿ ಎಲ್ಲಿ ಹೋಗ್ಬೇಡ ಆಯ್ತಾ? ಪಕ್ಕದಲ್ಲಿ ಯಾರವ್ರೆ ಕೇಳ್ಕೊಂಬರ್ತೀನಿ. ಹೋಗಿ ಹುಡ್ಕೊಂಡು ಇದಲ್ಲಂದ್ರೆ ಫೋನ್ ನಂಬರ್ ಎಲ್ಲಿ ಹುಡ್ಕೋದು? ಹುಚ್ಚ ಅವನಲ್ಲ ನೀನು. ಅವನು ಎಲ್ಲಿದ್ದಾನೋ ಗೊತ್ತಿಲ್ಲ. ಅಷ್ಟಕ್ಕೂ ಫೋನ್ ಅವನ ಹತ್ರ ಇದೆಯೋ ಇಲ್ವೋ ಅದು ಗೊತ್ತಿಲ್ಲ. ಅವನನ್ನ ಹುಡುಕೊಂಡು ಕೂತ್ಕೋತಾರ. ಇವತ್ತು ಸಾಯಂಕಾಲ ನಿಮ್ಮ ತಂದೆ ಆಪರೇಷನ್ ಕಣೋ. 10 ಲಕ್ಷ ಕಣೋ. ಸುಮ್ಮನೆ ಹಂಗೆ ಬಿಡಕ್ಕಾಗತ್ತಾ? ಅವ್ನು ಸಿಕ್ಕಿದ್ರೆ ದುಡ್ಕದವ್ರು ಸಿಗ್ತಾರ ಅನ್ನೋ ಲಾಸ್ಟ್ ಹೋಪ್ ಇದೆ ಅಷ್ಟೇ. ಅವ್ನು ಸಿಕ್ಕಿದ್ರು ಸಿಗ್ಲಿಲ್ಲ ಅಂದ್ರು ಅಟ್ಲೀಸ್ಟ್ ನಾವು ಟ್ರೈ ಮಾಡಿದ್ವಿ ಅಂತ ಒಂದು ಚಿಕ್ಕ ಸ್ಯಾಟಿಸ್ಫ್ಯಾಕ್ಷನ್ ಆದ್ರೂ ಇರುತ್ತೆ. ಒಂದ್ ವೇಳೆ ಸಿಕ್ಕಿಲ್ಲ ಅಂದ್ರೆ ನಾನೇ ಪದ್ಮಾವತಿನ ಕೇಳ್ತೀನಿ. ನೀನೀಗ ಬರ್ಲಿಲ್ಲ ಅಂದ್ರೆ ನಾನು ಸಾಯ್ತೀನಿ ನೋಡು. ಮನೆಯಲ್ಲಿ ಮೊದಲು ಸಾಯೆ, ಒಂದ್ಸರಿ ಹತ್ಬಿಟ್ಟು ಸುಮ್ಮನೆ ಆಗ್ಬಿಡ್ತೀನಿ. ಮೊದ್ಲೋಗಿ ಸ್ಕೂಲಿಂದ ಮಗುನ್ ಕರ್ಕೊಂಬ, ಆಮೇಲೆ ಪಿಕ್ಚರ್ಗನ ಹೋಗು, ಊರ್ ಸುತ್ತಕನ ಹೋಗು. ಆಗಲ್ಲಯ್ಯ, ನಾನ್ ಕರ್ಕೊಂಡ್ ಬರಕಿಲ್ಲ. ಎಲ್ಲ ನಾನೇ ಮಾಡ್ಬೇಕ? ನೀನೇನ್ ಕಿಸಿದ್ಯಾ? ಹೋಗ್ ಕರ್ಕೊಂಬ ಹೋಗು. ಸರಿ ಮಡಗು, ನಾನೇ ಹೋಗಿ ಸಾಯ್ತೀನಿ. ಏನು ಹೇಳು ಗೋಳು, ನಿನ್ನ ನೋಡಿ ಜಾಸ್ತಿ ಮಾಡ್ತಾಳೆ. ಏನಿಲ್ಲಣ್ಣ, ನೀವು ಕರ್ಕೊಂಡೋಗಿ ಕರ್ಕೊಂಡು ಹೋಗೋದಾ? ನೀನ್ ಬರ್ತಿಲ್ವಾ? ಇಲ್ಲಣ್ಣ. ಯಾಕೆ? ಅದು ನನ್ನ ಮಗಳು ಸ್ಕೂಲಿಂದ ಬರ್ತಾಳೆ, ಕರ್ಕೊಂಬರಕೋಬೇಕು. ಅಂದ್ರೆ ಹೋದ್ ವಾರ ನನ್ನ ಹೆಂಡತಿ ಪಿಕ್ಚರ್ಗೆ ಹೋಗ್ತೀನಿ ಅಂತ ಹೇಳಿದ್ಲು, ಕಳಿಸ್ಕೊಡಕ್ ಆಗ್ಲಿಲ್ಲ. ಅದಕ್ಕೆ ಈ ವಾರ ಕಳಿಸ್ಕೊಡ್ತಾ ಇದೀನಿ. ಸಾಕು, ದರಿದ್ರ ಎಲ್ಲ ನನಗೆ ಹೇಳ್ಬೇಡ. ಎಲ್ಲಾದ್ರೂ ಹೋಗಿ ಸಾಯ್ ಹೋಗು. ಏಯ್, ಗಾಡಿ ತೆಗೆ. ಸುಮ್ನೆರಮ್ಮ, ನಿನ್ ಬ್ಯಾಗ್ ಇಲ್ಲೂ ಹೋಗಲ್ಲ, ಸೇಫ್ ಆಗಿರುತ್ತೆ ಸಿಸ್ಟರ್. ಬಾಸು ಕೋಪ ಬರ್ಸ್ಬೇಡ. ಸರಿ ಸಿಸ್ಟರ್. ಅವಳಿಗಿಂತ ಜಾಸ್ತಿ ಕೋಪ ನೀನ್ ಬರ್ತಿದ್ಯಾ? ಮೊದಲು ತೊಲಗಿಲಿಂದ. ಏಯ್ ಹೋಗೋ. ಸರಿ ಬಸ್. ನನ್ನ ಮಗ ಫೋನ್ ಎತ್ತಿಲ್ಲ. ಎಲ್ಲಿಗೆ ಹೋಗ್ಬೇಕಂತ ಹೇಳ್ರಿ. ಅದೇ ತಮ್ಮ, ಹುಚ್ಚರೆಲ್ಲ ಅಡ್ಡಾಡ್ತಾರಲ್ಲ ಈ ಪಾರ್ಕು, ಈ ಕಸ ಆಯೋ ಜಾಗ,
ಅಂತ ಕಡೆಗೆ ನಡೆಯೋಪ್ಪ ತಮ್ಮ. ಸ್ವಲ್ಪ ಲಘು ನಡೆಯೋ ಅಣ್ಣ ಪ್ಲೀಸ್. ಏಯ್ ಇಲ್ಲಾಕ್ ನಿಲ್ಸಕತ್ತೀರ್ರಿ ಅಣ್ಣಾರೆ? ಸ್ಕೂಲ್ ಬಿಟ್ಟಿದ್ದೀರಿ, ಮಕ್ಕಳನ್ನ ಮನೆ ಕರ್ಕೊಂಡು ಹೋಗಿ ಬಿಡ್ಬೇಕು. ಓ ನಮ್ಗೆ ಅರ್ಜೆಂಟ್ ಅದಾರೆ, ಬೇಗ ಹತ್ತಿಸ್ಕೊಡಿ. ಸುಬ್ಬರಾವು ನಮ್ ತಾವನೇ ಇರೋದು, ಕರ್ಕೊಂಡೋಗೋಣ. ಆಯ್ತಾಯ್ತು, ಹತ್ಕೊಳಕ್ ಹೇಳು. ಬಾ ಸುಬ್ಬಾ. ಸ್ವಲ್ಪ ಲಘು ನಡಿಯಪ್ಪ. ನಮ್ ಬ್ಯಾಗು ಫೋನ್ ತೆಗಿತಿಲ್ಲ. ಹೋಗೋ ಹೋಗೋ, ಅದೇ ನೋಡೋಗೋ. ಸೇಫ ಪೈಲೆ. ಏನ್ ನೋಡ್ರಿ, ಏನದು ಬಿಡ್ರ ಬಿಡ್ರಲ್ಲಿ ಏನ ಎಲ್ಲರೂ ಒಳಗಾಕ್ಬಿಡ್ತೀನಿ. ಎಲ್ಲೋದ್ರು? ತಪ್ಪಿಸ್ಕೊಂಡೋದ್ರು. ಬರ್ತಾ ಇದೀನಮ್ಮ. ನಿಮ್ಮಪ್ಪಂಗೆ ಆಪರೇಷನ್ ಆಯ್ತು ಕಣೋ, ಈಗ ತಾನೇ ವಾರ್ಡ್ ಶಿಫ್ಟ್ ಮಾಡಿದ್ದಾರೆ. ಈಗೇನು ತೊಂದರೆ ಇಲ್ಲ ಅಂತ ಡಾಕ್ಟರ್ ಹೇಳಿದಾರಪ್ಪ. ಅಮ್ಮ ದುಡ್ಡು ಯಾರೋ ಬಂದಿದ್ರು, ನೀನೇ ದುಡ್ಡು ಕಳ್ಸಿದ್ದು ಅಂತ ಅವ್ರು ಬಿಲ್ ಕಟ್ಬಿಟ್ಟು ಹೋದ್ರಲ್ಲ. ಸರಿ ಅಮ್ಮ, ಬರ್ತಾ ಇದ್ದೀನಿ. ಏನಂತ? ಅಪ್ಪನ ಆಪರೇಷನ್ ಆಯ್ತಂತೆ, ದುಡ್ಡು ಯಾರೋ ಕಟ್ಬಿಟ್ಟಿದಾರಂತೆ. ಪದ್ಮಾವತಿ ಅವ್ರೇನಾದ್ರು ದುಡ್ಡು ಕೊಟ್ಟು ಕಳ್ಸಿದ್ರ? ಬರೋ. ಹಾಯ್ ಮೇಡಮ್. ಹಾಯ್. ಆಲ್ ಓಕೆ ರೈಟ್? ನನ್ನ ಬಗ್ಗೆ ಬಿಟ್ಬಿಡಿ, ನೀವು ಹೇಗಿದ್ದೀರಾ? ಮೆಮರಿ ಲಾಸ್ ಏನೂ ಆಗಿಲ್ಲ, ಎಲ್ಲ ಚೆನ್ನಾಗೇ ನೆನಪಿದೆ. ನಿಮಗೆ ಹೇಗೆ ಥ್ಯಾಂಕ್ಸ್ ಹೇಳಬೇಕು ಗೊತ್ತಾಗ್ತಿಲ್ಲ. ಹೇಳಾಯ್ತಲ್ಲ, ಇನ್ನು ಅದನ್ನ ಅಲ್ಲೇ ಬಿಟ್ಬಿಡಿ.
ಕತೆನ ಬೇಗ ಹೇಳಿ ಮುಗಿಸ್ಬಿಡಿ. ಏನೂ ಇಲ್ಲ, ಸ್ಟೋರಿನ ಕಂಪ್ಲೀಟ್ ಮಾಡಾದ್ಮೇಲೆ ಒಂದು ಇಂಪಾರ್ಟೆಂಟ್ ವಿಷಯ ಮಾತಾಡಬೇಕು. ಪರವಾಗಿಲ್ಲ ಹೇಳಿ. ತಪ್ಪು ತಿಳ್ಕೋಬಾರ್ದು. ದುಡ್ಡಿನೊಂದು ವಾರದಲ್ಲಿ ಕೊಟ್ಬಿಡ್ತೀನಿ. ಪ್ಲೀಸ್, ದುಡ್ಡಿನ ವಿಷಯ ಅಲ್ಲ. ಐ ನೋ ದಿಸ್ ಇಸ್ ವಿಯರ್ಡ್ ಅಟ್ ದಿಸ್ ಟೈಮ್, ಬೀಯಿಂಗ್ ಇನ್ ಅ ಹಾಸ್ಪಿಟಲ್. ನನಗೆ ಗೊತ್ತು, ಆ್ಯಂಡ್ ಇಟ್ಸ್ ಟೂ ಅರ್ಲಿ ಅಂತಲೂ ಗೊತ್ತು. ಪ್ರೀತಿ ಹುಟ್ಟೋಕೆ ವರ್ಷಗಟ್ಟಲೆ ಬೇಕಾಗಿಲ್ಲ, ಒಂದು ಕ್ಷಣ ಸಾಕು. ಇದು ಆ ಥರದೊಂದು ಕ್ಷಣ ಅಂದ್ಕೊಂಡಿದ್ದೀನಿ. ನಾನು ಹೆಲ್ಪ್ ಮಾಡಿದೆ ಅಂತ ಅಪ್ಲಿಕೇಶನ್ ಕೇಳ್ತಿದ್ದೀನಿ ಅನ್ಕೋಬೇಡಿ. ಇನ್ನೊಂದು ವಿಷಯ, ನೀವು ಒಪ್ಕೊಳ್ಳಿಲ್ಲ ಅಂದರೆ ನಾನು ಮೂವಿ ಮಾಡಲ್ಲ ಅಂತ ತಿಳ್ಕೊಬೇಡಿ. ಅದು ಪ್ರೊಫೆಷ್ನಲ್, ಇದು ಪರ್ಸ್ನಲ್. ಶ್ರೀನಿವಾಸ್, ನಾವು ಮದುವೆ ಆಗೋಣವಾ? ಬಂದೆ ಸರ್. ಅವ್ರ ಮನೆಯವ್ರು ಫೋನ್ ಮಾಡಕ್ಕೆ ಹೇಳು. ಸರಿ ಸರ್. ತಗೊಳಮ್ಮ, ನಿಮ್ಮ ಅಪ್ಪಂಗೆ ಫೋನ್ ಮಾಡು. ತಗೊಳಮ್ಮ. ಹಲೋ, ಅಲ್ಮೇಲು ಎಲ್ಲಿದ್ಯಾ? ಯಾಕೆ ಅಳ್ತಾ ಇದ್ಯಾ? ಬೆಂಕಿ, ಬ್ಯಾಗ್ ಕಳ್ದೋಯ್ತು ಬೆಂಕಿ. ಅದನ್ನ ಬಿಟ್ಟಾಕು, ನೀನ್ ಹೇಳಿದ್ಯಾ ಹೇಳು. ಅವ್ರು ನನ್ನ ಎಲ್ಲೋ ಕರ್ಕೊಂಡು ಹೋಗ್ತಿದ್ರು, ನಾನು ತಪ್ಪಿಸ್ಕೊಳಕ್ ಟ್ರೈ ಮಾಡಿದೆ. ಆಮೇಲೆ ಅಲ್ಲಿದ್ದ ಜನ ಪೊಲೀಸ್ ನನ್ನ ಸೇವ್ ಮಾಡಿದ್ರು. ನಾನೀಗ ಪೊಲೀಸ್ ಸ್ಟೇಷನಲ್ಲಿದ್ದೀನಿ. ಪೊಲೀಸ್ ಸ್ಟೇಷನಾ? ನಂಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ ಬೆಂಕಿ. ನೀವೆಲ್ಲ ಇಲ್ಲಿಗೆ ಬರ್ತೀರಾ ಬೆಂಕಿ? ಇಲ್ಲಿಗೆ ಬರ್ತೀರಾ ಎಲ್ಲರೂ? ಇಲ್ಲ, ನಿಮ್ಮ ಅಪ್ಪಂಗೆ ಫೋನ್ ಮಾಡಿ ಅವ್ರ ಜೊತೆಗೆ ಮನೆಗೆ ಹೋಗ್ಬಿಡು. ಈ 7 ದಿನದಲ್ಲಿ ಏನೇನು ಮಾಡಿದೆ ನೋಡು. ಸ್ವತಂತ್ರವಾಗಿರೋಕ್ಕೆ ಸಿಕ್ಕಾಪಟ್ಟೆ ಧೈರ್ಯ ಮಾಡಿದೆ. ಈ ಪ್ರಾಬ್ಲಮಿಂದ ನೀನು ಹಂಗಿನೇ ಹೊರಗೆ ಬಂದೆ. ಇಷ್ಟೆಲ್ಲ ಮಾಡಿದ್ಮೇಲೆ ನಿಮ್ಮ ಅಪ್ಪನ ಹತ್ರ ಸ್ವಲ್ಪ ಗಟ್ಟಿಯಾಗಿ ಮಾತಾಡೋಕ್ಕಾಗಲ್ವಾ? ನಾವು ನಿನ್ನ ಕಳಿಸ್ಬಾರ್ದಿತ್ತು. ಹೊರಗಡೆ ಪ್ರಪಂಚ ಸಿಕ್ಕಾಪಟ್ಟೆ ಕೆಟ್ಟದಾಗಿದೆ. ನಮಗೆ ನಮ್ಮ ಮನೆಗಳಿಗಿಂತ ಸೇಫ್ ಜಾಗ ಬೇರೆ ಯಾವುದೂ ಇಲ್ಲ ಮೇಲೂ. ಇವಾಗ ನಾವು ಸ್ಟೇಷನ್ಗೆ ಬರೋದು ದೊಡ್ಡ ವಿಷಯ ಏನಲ್ಲ, ಆದರೆ ಅದು ಪ್ರಾಬ್ಲಮ್ಗೆ ಸೊಲ್ಯೂಷನ್ ಅಲ್ಲ ಅಲ್ಮೇಲೂ. ಅರ್ಥ ಆಗ್ತಿದ್ಯಾ? ಕೇಳಿಸ್ಕೊಂತ ಇದೆಯಾ? ಅಪ್ಪಂಗೆ ಫೋನ್ ಮಾಡ್ತೀಯ ತಾನೆ? ನಾವು ನಿನ್ನ ಕಲಿಸ್ಬಾರ್ದಿತ್ತು. ಹುಷಾರು. ಮನೆಗೆ ಹೋದ್ಮೇಲೆ ಫೋನ್ ಮಾಡ್ತೀಯಾ? ವೆಂಕಿ, ಈ ರೊಕ್ಕ ತಾನೆ ನಾ ತಾನೆ ನಾನೇ ನಾ ತಾನೆ ನಾ ತಾನೆ ನಾನೇ ನಾ ಈಗಲಾದ್ರೂ ಒಂದು ಸೆಲ್ಫಿ ತಗೋಬೋದಿತ್ತಲ್ಲೇ. ಮಿಸ್ ಆದ್ ಮುಚ್ಕೊಂಡು ಬಾರ್ಲೆ. ಹಲೋ ಇನ್ಸ್ಪೆಕ್ಟರ್. ಸರ್, ಶೇಷು, ನಾನು ಹೇಳಲಿಲ್ವಾ, 3 ಅನ್ನೋದು ನಿಜ. ಆದರೆ ಈ 3 ಬೇರೆ, ಆ 3 ಬೇರೆ. ಪೊಲೀಸ್ ಕ್ಯಾಲ್ಕುಲೇಷನು ಮಿಸ್ಸೇ ಆಗಲ್ಲ. ಸಮಥಿಂಗ್ ಇಸ್ ಖುಷಿ.
ಇದು ನಿಂಗೆ. ಥ್ಯಾಂಕ್ ಯು. ಸೋ ಕ್ಯೂಟ್. ಅಲ್ಲಿ ನೋಡು. ಓಕೆ ಬಾಯ್. ವೆಂಕಿ, ಎಸ್, ನಿನಗೆ ನನ್ನ ಬಗ್ಗೆ ಒಪಿನಿಯನ್ ಏನು? ಒಪಿನಿಯನ್ ಅಂದ್ರೆ ಒಳ್ಳೆ ಹುಡುಗಿ, ಒಳ್ಳೆ ಡ್ಯಾನ್ಸರ್. ಅಯ್ಯೋ, ನನಗೆ ಗೊತ್ತಿರೋದಲ್ಲ, ನನಗೆ ಗೊತ್ತಿಲ್ದಿರೋದೇನಾದ್ರೂ ಹೇಳು. ಹಲೋ, ನಿನಗೆ ಗೊತ್ತಿಲ್ದಿರೋದು ನನಗೆ ಹೆಂಗ್ ಗೊತ್ತಿರತ್ತೆ ಪೆದ್ದಿ? ಓಕೆ, ನನಗೆ ಗೊತ್ತಿರೋದು ನಿನಗೆ ಗೊತ್ತಿಲ್ದಿರೋದು ಹೇಳು. ಅಮ್ಮ ತಾಯಿ, ಮೊದಲೇ PUCಲಿ 3 ಸತಿ ಫೇಲ್ ಆಗಿದ್ದೀನಿ. ಅದನ್ನ ತಿಳ್ಕೊಂಡು ಪ್ರಶ್ನೆ ಕೇಳು. ತಿಳಿದೇ ಇರೋ ಪ್ರಶ್ನೆ ಎಲ್ಲ ಕೇಳಿದ್ರೆ ನಾನು ಏನಂತ ಉತ್ತರ ಕೊಡ್ಲಿ? ಓಕೆ, ಇವಾಗ ಗೊತ್ತಿಲ್ವಾ? ನನಗೆ ಗೊತ್ತಿಲ್ಲಮ್ಮ, ನಾನು ಬರ್ತೀನಿ. ಬಿಟ್ಬಿಡಮ್ಮ, ಬಾಯ್.